ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿರಂಜು ಕೆಎಚ್. ಇದೀಗ ದೇಶದಲ್ಲಿ ಕೇವಲ IPLನ ಮಾತು, IPLನ ಅಬ್ಬರವೇ ಕೇಳಿ ಬರ್ತಾ ಇದೆ. ಇದೀಗ IPL ಪಂದ್ಯಗಳು ಯಾವ ರೀತಿ ನಡೀತಾ ಇದ್ದಾವೆ, ಏನೆಲ್ಲ ಆಗಿದೆ ಅನ್ನೋದ್ರ ಕುರಿತು ನಮ್ಮ ಫೆಡರಲ್ ಕರ್ನಾಟಕದ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅಪ್ರಮಯ್ಯವರ ಜೊತೆ ನಾವು ಡಿಸ್ಕಷನ್ ಮಾಡೋಣ. ಅಪ್ರಮಯ್ಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಿರಂಜನ್, ಧನ್ಯವಾದಗಳು. ಈ IPL ಅಂದ್ರೇ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಆಗುತ್ತೆ. ರಾತ್ರೋರಾತ್ರಿ ಎಮರ್ಜಿಂಗ್ ಪ್ಲೇಯರ್ಗಳು ಉಟ್ಕೊಳ್ತಾರೆ. ಮತ್ತು ಆ ಸೀಸನಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂದವರು ನೆಕ್ಸ್ಟ್ ಸೀಸನ್ಗೆ ಇರೋದೇ ಇಲ್ಲ. ಆ ಥರ ಒಂದು ಈ ಆಟ IPL ಆಗಿರ್ತಕ್ಕಂಥದ್ದು. ಇನ್ನು ಈ ವರ್ಷದ IPLನಲ್ಲಿ ಇದುವರೆಗೆ 20 ಪಂದ್ಯಗಳಾಗಿದ್ದಾವೆ, 21 ಪಂದ್ಯಗಳಾಗಿದ್ದಾವೆ ಇದುವರೆಗೆ. ಇವತ್ತು 22ನೇ ಪಂದ್ಯ ಚೆನ್ನೈನ ಚಪ್ಪ ಕ್ರೀಡಾಂಗಣದಲ್ಲಿ CSK ವರ್ಸಸ್ KKR ನಡೀತಾ ಇದೆ. ಇದು ಎಲ್ಲದರ ಕುರಿತು, ಈ ಒಂದು ಮ್ಯಾಚ್ಗಳ ಕುರಿತು ಹೇಳೋದಾದರೆ, ಈಗ ನೀವು ಹೇಳ್ದಂಗೆ IPL ಚರ್ಚೆ ನಡೀತಾ ಇದೆ ದೇಶದಾದ್ಯಂತ. ಪ್ರತಿ ವರ್ಷ ಅದೊಂದು ಕ್ರಿಕೆಟ್ ಹಬ್ಬ ಇದ್ದೇ ಇರುತ್ತೆ, ಮಾರ್ಚ್ರಿಂದ ಮೇ ಎಂಡ್ವರೆಗೂ. ಈಗ ಮಾರ್ಚ್ 28ಕ್ಕೆ ಶುರು ಆಯಿತು IPL 19ನೇ ಆವೃತ್ತಿ. ಈಗ 31 ಮ್ಯಾಚ್ಗಳು ನಡೆದಿದೆ, 21 ಮ್ಯಾಚ್ಗಳು ನಡೆದಿದೆ. ಅದು ಅಂದರೆ 30% ಪಂದ್ಯಗಳು ನಡೆದಿವೆ. 70 ಲೀಗ್ ಪಂದ್ಯಗಳು ನಡೀತವೆ. ಈಗ ನೋಡೋದಾದರೆ 21 ಪಂದ್ಯದಲ್ಲಿ ಯಾರು ಟಾಪಲ್ಲಿದ್ದಾರೆ ಲೀಗ್ ಟೇಬಲ್ ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಇದ್ದಾರೆ 8 ಅಂಕ ತೆಗೆದುಕೊಂಡು. 2ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಇದ್ದಾರೆ 7 ಅಂಕ. ಅದಾದಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದಾರೆ 6 ಪಾಯಿಂಟ್ಗಳು. ಅದಾದಮೇಲೆ ಸನ್ರೈಸರ್ಸು, ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್, ಲಕ್ನೋ. ಕೊನೆ 3 ಸ್ಥಾನ ಅಂದರೆ ತುಂಬ ಸಾರಿ ಚಾಂಪಿಯನ್ ಪಟ್ಟ ಗಳಿಸಿರುವಂಥ ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಕೊನೆ 3 ಸ್ಥಾನದಲ್ಲಿದೆ. ಅದು ಅಭಿಮಾನಿಗಳಿಗೆ ತುಂಬ ಬೇಸರ ತಂದಿದೆ. ಮತ್ತೊಂದೇನು ವಿಷಯ ಅಂದರೆ ಈ 21 ಪಂದ್ಯ ನಡೆದಿರೋದ್ರಲ್ಲಿ ಚೆನ್ನೈನ ಫೇವ್ರೇಟ್ ಪ್ಲೇಯರ್, ಭಾರತ ಹಾಗೂ ವಿಶ್ವಾದ್ಯಂತ ಮಿಲಿಯನ್ಸ್ ಆಫ್ ಫ್ಯಾನ್ಸ್ ಹೊಂದಿರುವಂಥ MS ಧೋನಿ ಅವರು ಇನ್ನೂ ಕಣಕ್ಕೆ ಇಳಿದಿಲ್ಲ. ಕಾರಣಾಂತರಗಳಿಂದ ಅಂದರೆ ಅವರು ಇನ್ನೂ ಗಾಯದ ಸಮಸ್ಯೆ ಇದೆ. ಆಮೇಲೆ ಈ 10 ತಂಡಗಳಲ್ಲಿ ಒಂದೇ ಒಂದು ತಂಡ ಇದುವರೆಗೂ ಒಂದು ಮ್ಯಾಚು ಸೋತಿಲ್ಲ, ಅದಂದರೆ ಪಂಜಾಬ್. ಬೇರೆ ಎಲ್ಲ ತಂಡಗಳು ಒಂದಾದರೂ ಒಂದು ಮ್ಯಾಚ್ ಸೋತಿವೆ. ಸೊ ಓವರಾಲ್ ಹೇಳೋದಾದರೆ 21 ಪಂದ್ಯದಲ್ಲಿ ಇದುವರೆಗೂ ಏನು ನಡೆದಿದೆ ಅಂದರೆ ಬ್ಯಾಟ್ಸ್ಮನ್ಗಳ ಅಬ್ಬರ ಇನ್ನೂ ನಡೀತಾನೆ ಇದೆ. ಅಂತ ಈಗ ಹೋದ ವರ್ಷ 200+ ಟಾರ್ಗೆಟ್ಗಳು ತುಂಬ ಅಚೀವ್ ಆಗಿತ್ತು. ಈ ಸಲಿನೂ ಹಂಗೆ ನಡೀತಾ ಇದೆ. ಬೌಲರ್ಗಳು ಒಂದು ಸ್ವಲ್ಪ ಮಟ್ಟಕ್ಕೆ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಬ್ಯಾಟಿಂಗ್ ಅಬ್ಬರ ನಡೀತಾ ಇದೆ. ಅಭಿಮಾನಿಗಳಿಗೆ ಸಿಕ್ಸರ್ಗಳ ಸುರಿಮಳೆ, ರಸದೌತಣ ಸಿಗ್ತಾ ಇದೆ. ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ಪಂದ್ಯಗಳಲ್ಲೂ ಕೂಡ ಬ್ಯಾಟ್ಸ್ಮನ್ಗಳು 200 ರನ್ ಮೇಲೆ ಹೊಡೆದ್ರೆ ಮಾತ್ರ ನಮಗೆ ಗೆಲುವು ಅನ್ನೋ ಪರಿಸ್ಥಿತಿಯಲ್ಲಿ ಎಲ್ಲ ತಂಡಗಳು ಕೂಡ ಬಿಗ್ ಟಾರ್ಗೆಟನ್ನು ಕೊಡ್ತಾ ಇದ್ದಾವೆ. ನೀವು ಹೇಳಿದ್ದು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಇನ್ನು ಪ್ರಮುಖವಾಗಿ ಈ ಸೀಸನ್ನಲ್ಲಿ ನಮ್ಮ ಕನ್ನಡಿಗರು ಅಂತ, ನಮ್ಮ ಕರ್ನಾಟಕದ ಆಟಗಾರರು ಅಂತ ಬಂದರೆ ಎಲ್ಲ ತಂಡಗಳಲ್ಲೂ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗುರುತಿಸ್ಕೊಳ್ಳೋದಾದರೆ ರಾಹುಲ್ ಇರ್ಬೋದು, ಪಡಿಕ್ಕಲ್ ಇರ್ಬೋದು, ಕರುಣ್ ನಾಯರ್, ವೈಶಾಖ್ ವಿಜಯಕುಮಾರ್ ಇರ್ಬೋದು, ಪ್ರಸಿದ್ಧ ಕೃಷ್ಣ ಇರ್ಬೋದು. ಇವ್ರ ಬಗ್ಗೆ ಹೇಳೋದಾದರೆ ಇವರಿಂದ ಮತ್ತಷ್ಟು ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನಾವು ನಿರೀಕ್ಷೆ ಮಾಡ್ಬೋದಾ, ಅಥವಾ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಅವ್ರ ಪ್ರದರ್ಶನ ಹೇಗಿತ್ತು ಅಂತ? ಈಗ ನೀವು ಹೇಳಿದಾಗೆ ಕನ್ನಡಿಗರ ಬಗ್ಗೆ ಮಾತಂದರೆ ಕರ್ನಾಟಕದವರು ಕನ್ನಡಿಗರು ಅಂತ. ಯಾಕೆಂದರೆ ಕರ್ನಾಟಕದಲ್ಲಿ ಇರೋರು ಎಲ್ಲ ತಂಡಗಳಲ್ಲೂ ಇದ್ದಾರೆ. ಈಗ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡಲ್ಲಿ ಯಾರಿದ್ದಾರೆ ಅಂದರೆ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರು 10 ವಿಕೆಟ್ ತೆಗೆದಿದ್ದಾರೆ 4 ಪಂದ್ಯಗಳಲ್ಲಿ. ಸೊ ಅದೊಂದು ಹೆಮ್ಮೆಯ ವಿಷಯ ಕನ್ನಡಿಗರಿಗೆ. ಅದು ಬಿಟ್ಟರೆ ದೇವದತ್ ಪಡಿಕ್ಕಲ್ ಅವರು ರಾಯಲ್ ಚಾಲೆಂಜ್ ಬೆಂಗಳೂರಲ್ಲಿ ಅವರು ತುಂಬ ಉತ್ತಮವಾಗಿ ಸ್ಟಾರ್ಟ್ ಮಾಡಿದ್ರೆ. ಸ್ಟ್ರೈಕ್ ರೇಟು ತುಂಬ ಚೆನ್ನಾಗಿ ಆಡಿದ್ರು, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ವೈಶಾಖ್ ವಿಜಯಕುಮಾರ್ ಅವರು ಪಂಜಾಬ್ ಕಿಂಗ್ಸಲ್ಲಿ. ಆಮೇಲೆ ಕರುಣ್ ನಾಯರ್ ಅವ್ರಿಗೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ. ಆಮೇಲೆ ರಾಹುಲ್ ಅವರು ಒಂದು ಮ್ಯಾಚಲ್ಲಿ 90+ ರನ್ಸ್ ಗಳಿಸಿದ್ರು ಒಂದೇ ಇನ್ನಿಂಗ್ಸಲ್ಲಿ. ಆದರೆ ಅವರು ನಿರೀಕ್ಷೆ ಮಾಡಿದಷ್ಟು ಇನ್ನೂ ರಾಹುಲ್ ಅವರು ಇನ್ನೂ ಆಡ್ತಾ ಇಲ್ಲ. ಸೊ ಮುಂದಿನ ಪಂದ್ಯಗಳಲ್ಲಿ ಆಡಬೇಕು, ಯಾಕಂದರೆ ಅವರು ಒಂಥರ ವರ್ಲ್ಡ್ ಕ್ಲಾಸ್ ಬ್ಯಾಟರ್ ಅಂತ ಎಲ್ರಿಗೂ ಗೊತ್ತು. ಸೊ ಇನ್ನೂ ಸ್ಟಾರ್ಟ್ ಈಗ ಶುರುವಾಗಿದೆ. ಅಂದರೆ ಎಲ್ಲ ತಂಡಗಳು 5ಕ್ಕಿಂತ ಯಾರೂ ಪಂದ್ಯ ಜಾಸ್ತಿ ಆಡಿಲ್ಲ, ಅಂದರೆ ಮ್ಯಾಕ್ಸಿಮಮ್ 5 ಪಂದ್ಯಗಳು ಆಡಿವೆ. ಸೊ ಇನ್ನೂ 9-10 ಪಂದ್ಯ ಆಡಬೇಕು. ಅದರಲ್ಲಿ KL ಅವರು ಆಡೋ ನಿರೀಕ್ಷೆ ಇದೆ. ಈಗ ಅಂದರೆ ಉತ್ತಮವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಬೌಲರ್ಗಳ ಪಟ್ಟಿಯಲ್ಲಿ ಪ್ರಸಿದ್ಧ ಕೃಷ್ಣ ಅವರು, ಪರ್ಪಲ್ ಕ್ಯಾಪ್ ಹೋಲ್ಡರ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ವೈಶಾಖ್ ಅವರು ಅಷ್ಟೇ, ಅವರು ಪಂಜಾಬ್ ಮುಂಚೆ RCBಯಲ್ಲಿದ್ದರು, ಆಮೇಲೆ ಪಂಜಾಬ್ಗೆ ಹೋಗಿದ್ದಾರೆ. ಈಗ ಪಂಜಾಬಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ ಹೋದ ವರ್ಷನೋಗಿ. ಅವರು ರೀಸೆಂಟಾಗಿ ಮದುವೆನೂ ಆಯಿತು. ಮೇ ಬಿ ಲೇಡಿ ಲಕ್ ಇನ್ನೂ ಶೈನ್ ಆಗುತ್ತೆ ಅವ್ರಿಗೆ ಅನಿಸುತ್ತೆ. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಆಮೇಲೆ ಪಂಜಾಬ್ ಅವರು ಅದೇ ಮುಂಚೆ ಹೇಳ್ದಂಗೆ ಅವ್ರು ಒಂದು ಮ್ಯಾಚು ಸೋತಿಲ್ಲ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾಕಂದರೆ ರಿಕ್ಕಿ ಪಾಂಟಿಂಗ್ ಕೋಚ್ ಮತ್ತು ಶ್ರೇಯಸ್ ನಾಯಕತ್ವ ತುಂಬ ಒಳ್ಳೆ ಕಾಂಬಿನೇಷನ್. ಅವರು ಹೋದ ವರ್ಷನೂ ಫೈನಲ್ಗೆ ಬಂದು RCB ಎದುರುಗಡೆ ಮುಂಚೆ ಡೆಲ್ಲಿಯಲ್ಲೂ ಕೂಡ
ಕೂಡ ಅವರು ವರ್ಕ್ ಮಾಡಿದ್ರು ವರ್ಕ್ ಮಾಡಿದ್ರು. ಡೆಲ್ಲಿನೂ ಅಂದರೆ ಕೊನೆ ಹಂತಕ್ಕವರೆಗೂ ತಗೊಂಡು ಹೋಗಿದ್ರು, ಅಂದರೆ ಟೈಟಲ್ ಗೆಲ್ಲಕ್ಕಾಗಲಿಲ್ಲ. ಪಂಜಾಬ್ ಕೂಡ ಲಾಸ್ಟ್ ಇಯರು ಕೊನೆ ಹಂತದಲ್ಲಿ ತಗೊಂಡು ಹೋಗಿದ್ರು, RCB ಜೊತೆ ಸೋತರು ಫೈನಲಲ್ಲಿ. ಈ ವರ್ಷ ಉತ್ತಮ ಶುರು ಮಾಡಿದ್ದಾರೆ ಉತ್ತಮವಾಗಿ. ಸೊ ಅದರಲ್ಲಿ ಕನ್ನಡಿಗರಾದಂಥ ವೈಶಾಖ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ನಾವು ಮಾತಾಡ್ದಂಗೆ ಈಗ ಎಲ್ಲರೂ ಬ್ಯಾಟಿಂಗ್ ಅಬ್ಬರ ಇರೋವಾಗ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಈಗ ಡೆತ್ ಓವರ್ಸಲ್ಲಿ ಪವರ್ ಪ್ಲೇಯಲ್ಲಿ ಬೌಲರ್ಗಳ ಕಾಂಟ್ರಿಬ್ಯೂಷನ್ ತುಂಬ ಬೇಕಾಗುತ್ತೆ. ಈಗ ನಿನ್ನೆ ನೋಡಿರ್ಬೋದು ಸನ್ರೈಸರ್ಸ್ ಮತ್ತು ರಾಜಸ್ಥಾನ್ ಚೇಸಿಂಗಲ್ಲಿ ಹೆಂಗೆ ಬೇಗ ವೈಭವ್ ಸೂರ್ಯವಂಶಿ, ಜೈಸ್ವಾಲ್ ಅವ್ರನ್ನೆಲ್ಲ ಬೇಗ ಕಟ್ಟಿ ಹಾಕಿ ಔಟ್ ಮಾಡಿದಾಗ, ಅಂದರೆ ವಿಕೆಟ್ಸ್ ಇಂಪಾರ್ಟೆಂಟ್ ಪವರ್ ಪ್ಲೇಯಲ್ಲಾಗಲಿ ಡೆತ್ ಓವರ್ಸಲ್ಲಿ. ಸೊ ಈಗ ಬೌಲರ್ಸ್ ಕಠಿಣ ಶ್ರಮದಿಂದನೇ ಗೆಲ್ಲೋ ಸಾಧಿಸೋದು. ಯಾಕಂದರೆ ಈಗ ಕೊನೆ ಹಂತದಲ್ಲಿ ಈಗ 1 ಓವರ್ 15 ಕೊನೆ ಲಾಸ್ಟ್ ಈಗ ಪ್ರಸಿದ್ಧ ಕೃಷ್ಣ ಅವರು ಡೆಲ್ಲಿ ಮೇಲೆ ಹೆಂಗೆ ಗೆಲ್ಸಿದ್ರು ಡೇವಿಡ್ ಮಿಲ್ಲರ್ ವಿರುದ್ಧ, ಕೊನೆ ಬಾಲ್ವರೆಗೂ ಅವ್ರು ಅಂದರೆ ರೋಚಕತೆ ಇತ್ತು. ಅದು ಬೌಲರ್ ಮೇಲೂ ನಿಲ್ಲುತ್ತೆ. ಯಾಕಂದರೆ ಈಗ 10 ರನ್ ಇರೋವಾಗ 11 ರನ್ ಇರೋವಾಗ ಅವ್ರ ಸ್ಕಿಲ್ಸ್ ಹೇಗೆ ಇದು ಮಾಡ್ತಾರೆ, ಸ್ಲೋವರ್ ಬಾಲು ಮಿಕ್ಸ್ ಮಾಡೋದು ವೆರೈಟಿ, ಅದರಿಂದ ಬೌಲರ್ಗಳು ಈಗ ಪ್ರಸಿದ್ಧ ಕೃಷ್ಣ ಅವರು ಟಾಪಲ್ಲಿದ್ದಾರೆ. ಅದು ಚೇಂಜ್ ಆಗ್ತಾ ಇರುತ್ತೆ ಲೀಡರ್ ಬೋರ್ಡು. ಅವ್ರು ಹಂಗೆ ಉತ್ತಮ ಪ್ರದರ್ಶನ ಕೊಡಲಿ, ಆವಾಗ ಕನ್ನಡ ಅಭಿಮಾನಿಗಳಿಗೆ ಇನ್ನೂ ಸ್ವಲ್ಪ ಖುಷಿ ಕೊಡುತ್ತೆ. ನೀವು ಹೇಳ್ದಂಗೆ ಪ್ರಸಿದ್ಧ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಅತ್ಯುತ್ತಮ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಈಗ ಮತ್ತಷ್ಟು ಏನು ಡೆಬ್ಯೂ ಆಗಬೇಕಾಗಿರತಕ್ಕಂಥ ಕನ್ನಡಿಗರಿಗೂ ಕೂಡ ಈ ಒಂದು IPLನಲ್ಲಿ ಅವಕಾಶ ಸಿಕ್ಕರೆ ಮತ್ತಷ್ಟು ಸಾಧನೆಯನ್ನು ಕೂಡ ಮಾಡ್ಬೋದು. ಇನ್ನು ಪ್ರಮುಖವಾಗಿ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ, ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳು ಹೊಂದಿರತಕ್ಕಂಥ MS ಧೋನಿ ಅವರು ಈ ಸೀಸನಲ್ಲಿ ಇನ್ನೂ ಕಣಕ್ಕಿಳಿದಿಲ್ಲ. ಅವರು ಕೆಲವೊಂದು ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಅವರ ಸ್ಟಾಫ್ ಹೇಳಿತ್ತು. ಇವತ್ತೇನಾದರೂ ಇಳಿತಾರ ಅಥವಾ ಅವ್ರನ್ನ ಏನಾದರೂ CSK ಟೀಮ್ ಮಿಸ್ ಮಾಡ್ಕೊಳ್ತಾ ಇದೆಯಾ ಅಂತ, ಅವರ ಅನುಭವಗಳನ್ನಾಗಿರ್ಬೋದು ಅಥವಾ ಅವ್ರ ಸಲಹೆಗಳನ್ನಾಗಿರ್ಬೋದು? ಆಬ್ವಿಯಸ್ಲಿ ನಿರಂಜ್ ಅವರೇ, ನೀವು MS ಧೋನಿ ಅಂದರೆ ಎಲ್ರಿಗೂ ಗೊತ್ತು. ಅವ್ರ ಕ್ಯಾಪ್ಟನ್ಸಿ ಆಗಲಿ, ಅವರು ಮೋಟಿವೇಶನ್ ಮಾಡೋದು, ಇನ್ಸ್ಪಿರೇಷನ್. ಅವರು ಏನಂದರೆ ಈಗ ಅವರು 44 ಆಗಿದೆ ಏಜು, ಅಂದ್ರೂ ಈ ವಯಸ್ಸಲ್ಲೂ ಆಡ್ತಾ ಇದ್ದಾರೆ. ಇನ್ಯಾವ ಫಾರ್ಮ್ ಆಫ್ ಕ್ರಿಕೆಟು ಅವ್ರು ಆಡಲ್ಲ, ಬರೀ IPLಲ್ಲಿ ಪ್ರತಿ ವರ್ಷ IPLಲ್ಲಿ ಮಾತ್ರ ಕಾಣಿಸ್ಕೊತಾರೆ 2 ತಿಂಗಳು. ಸೊ ಅದರಿಂದ ಅದು ಎದ್ದು ಕಾಣ್ತಾ ಇದೆ. ಯಾಕಂದರೆ ಚೆನ್ನೈಯಲ್ಲಿ ಈಗ ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ಸಿ ತೊಗೊಂಡಿದ್ದಾರೆ. ಅಂದರೆ ಈಗ 4 ಮ್ಯಾಚಲ್ಲಿ 3 ಸೋತಿದ್ದಾರೆ ಅವರು. ಸೊ ಮೇ ಬಿ ಏನಾದರೂ ಧೋನಿಯವ್ರು ಇದ್ದಿದ್ರೆ ಆ ಫೀಲ್ಡಲ್ಲಿ ಅದೊಂಥರ ಅದೇ ಬೇರೆ ಥರ ಇರ್ತಾಯಿತ್ತು. ಅವ್ರ ಇನ್ಪುಟ್ಸ್ ಬರೋದಾಗಲಿ, ಅವ್ರ ಮೋಟಿವೇಶನ್ ಮಾಡೋದ್ರಿಂದ. ಸೊ ಅದು ಎದ್ದು ಕಾಣ್ತಾ. ಈಗ 9ನೇ ಸ್ಥಾನದಲ್ಲಿದ್ದಾರೆ ಚೆನ್ನೈಯವರು. ಸೊ ಮೇ ಬಿ ಅವರು ಬಂದರೆ ಅಂದರೆ ಇವತ್ತು ಆಡೋ ಸಾಧ್ಯತೆ. ಇನ್ನೂ ರಿಪೋರ್ಟ್ಸ್ ಏನಂದರೆ, ವರದಿಗಳಂದರೆ ಈಗ ಏನಾಗುತ್ತೆ ಅಂದರೆ ಕೆಲವು ಟೈಮು ಅಂದರೆ ಈ ಎಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಅವರು ಏನೋ ಅಷ್ಟು ಪಬ್ಲಿಕ್ಕಾಗಿ ಹೇಳ್ತಾ ಇಲ್ಲ ಅವರು ಎಷ್ಟು ಪ್ರೋಗ್ರೆಸ್ ಆಗಿದೆ, ಅವ್ರು ಯಾವ ಸ್ಟೇಜಲ್ಲಿದ್ದಾರೆ, ಆಡ್ತಾರೆ ಅಂತ. ಸೊ ನಾವು ಕಾಯಬೇಕು. ಅವ್ರು ಇದು ಏನಂದರೆ 7:15 ಮ್ಯಾಚ್ ಸ್ಟಾರ್ಟ್ ಅಂದರೆ 7 ಗಂಟೆಗೆ ಟಾಸ್. ಆ ಟಾಸ್ ಟೈಮಲ್ಲಿ ಕ್ಯಾಪ್ಟನ್ ಹೇಳಿದ್ರೆ ಇಲ್ಲ ಅದಕ್ಕೊಂದು ಅರ್ಧ ಗಂಟೆ ಮುಂಚೆ ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡೋದು ಗೊತ್ತಾಗುತ್ತೆ ಧೋನಿಯವ್ರು ಆಡ್ತಾರೆ. ಸೊ ಇವತ್ತು ಆಡೋದು ಡೌಟು. ಆದರೆ ಅವರ ಆ್ಯಬ್ಸೆನ್ಸ್ ತುಂಬ ಎದ್ದು ಕಾಣ್ತಾ ಇದೆ. ಅವ್ರು ಬಂದರೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ಬೋದು. ಆಮೇಲೆ ಏನಂದರೆ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಅವರ ಪಾರ್ಟ್ನರ್ಶಿಪ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದಾಗಲಿಲ್ಲ. ಆಮೇಲೆ ಸ್ಯಾಮ್ಸನ್ ಅವ್ರಿಗೆ ಫಾರ್ಮಿಗೆ ಬಂದಿದ್ದಾರೆ, ಸೆಂಚುರಿ ಹೊಡೆದು. ಅದರಿಂದ ಒಂದು ಮ್ಯಾಚ್ ಗೆದ್ದಿದ್ದಾರೆ, 3 ಸೋತಿದ್ದಾರೆ. ಸೊ ಯಾಕಂದರೆ ಈಗೇನಂದರೆ ಈಗ 4 ಮ್ಯಾಚ್ ಆಗಿಬಿಟ್ಟಿದೆ. 10 ಮ್ಯಾಚಲ್ಲಿ ಅವರು ಅಟ್ಲೀಸ್ಟ್ ಒಂದು 7ರಿಂದ 8 ಮ್ಯಾಚ್ ಆದರೂ, ಯಾಕಂದರೆ ತುಂಬ ಒತ್ತಡದಲ್ಲಿದ್ದಾರೆ. ಯಾಕಂದರೆ ಪ್ಲೇ ಆಫ್ಸ್ಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರು ಧೋನಿಯವ್ರು ಬಂದು ಈ ಮ್ಯಾಚ್ ಇಲ್ಲಾಂದ್ರೆ ನೆಕ್ಸ್ಟ್ ಮ್ಯಾಚಿಗೆ ಬಂದರೆ ಅವರು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಇನ್ಸ್ಪಿರೇಷನ್ ಆಮೇಲೆ ಅಭಿಮಾನಿಗಳಿಗೂ ಅಷ್ಟೇ. ಯಾಕಂದರೆ ತುಂಬ ಜನ ಗ್ರೌಂಡ್ಗೆ ಹೋಗೋದು ಧೋನಿಯವ್ರು ನೋಡೋಕ್ಕೋಸ್ಕರ ಈಗ ಚೆನ್ನೈಯಲ್ಲಿ ಹೋಮ್ ಗ್ರೌಂಡಲ್ಲಿ. ಆಮೇಲೆ ಅದು ಗೊತ್ತಿಲ್ಲ, ಈಗ ಪ್ರತಿ ವರ್ಷವೂ ಆಡುವಾಗ ಧೋನಿಯವ್ರದ್ದು ಇದೇ ಲಾಸ್ಟ್ ಸೀಸನ್ ಅಂತಾರೆ, ಆದರೆ ಮತ್ತೆ ಅವ್ರು ಬರ್ತಾರೆ. ಅದು ಆಡ್ತಾಯಿದ್ರೆ ಒಂಥರ IPL ಬ್ರ್ಯಾಂಡ್ಗೂ ಒಳ್ಳೆಯದು, ಅದು ಬೇಕೇ ಬೇಕು ಧೋನಿ ಅಂತ ಅವರು. ಸೊ ಅವ್ರು ಆದಷ್ಟು ಬೇಗ ಕಣಕ್ಕೆ ಇಳಿದ್ರೆ ಚೆನ್ನೈಗೆ ಒಳ್ಳೆಯದು. ಎಸ್, ನೀವು ಹೇಳ್ದಂಗೆ ಧೋನಿಯವ್ರಿಗೋಸ್ಕರ ಬರ್ತಕ್ಕಂಥ ಅಭಿಮಾನಿಗಳೇ ಬೇರೆ ಟೀಮ್ಗಳಿಗೆ ಬರ್ತಕ್ಕಂಥ ಅಭಿಮಾನಿಗಳೇ ಬೇರೆ. ಇನ್ನು ಪ್ರಮುಖವಾಗಿ ನೋಡೋದಾದರೆ IPL ವೇದಿಕೆ ಅಂತಕ್ಕಂಥದ್ದು ಪ್ಯೂರ್ ಪ್ರತಿಭೆಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಪ್ರತಿ ವರ್ಷ 2008ರಿಂದ ಏನು ಸೀಸನ್ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೂ 19ನೇ ಸೀಸನ್ವರೆಗೂ ಪ್ರತಿ ವರ್ಷ ಕೆಲವೊಂದು ಎಮರ್ಜಿಂಗ್ ಪ್ಲೇಯರ್ಗಳು ಬರ್ತಾ ಇದ್ದಾರೆ, ಅವರವರ ದೇಶಗಳಿಗೆ ಆಡ್ತಾ ಇದ್ದಾರೆ, ನಮ್ಮ ಭಾರತ ತಂಡಕ್ಕೂ ಕೂಡ ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈ ವರ್ಷ ನಾವು ಕಳೆದ 21 ಪಂದ್ಯಗಳನ್ನು ನೋಡೋದಾದರೆ ಯಾರೆಲ್ಲ ಹೊಸ ಪ್ರತಿಭೆಗಳೇನಾದರೂ ಬಂದಿದ್ದಾರಾ, ಎಮರ್ಜ್ ಆಗ್ತಾ ಇದ್ದಾರಾ ಅಂತ? ಹೌದು, ಪ್ರಮುಖವಾಗಿ ಈ ವರ್ಷ ಎಲ್ಲರ ಬಾಯಲ್ಲಿರೋದು ಒಂದೇ ಮಾತು, ವೈಭವ್ ಸೂರ್ಯವಂಶಿ. 15 ವರ್ಷದ ಬಾಲಕ ಯಾವ ಥರ ಅವ್ರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂದರೆ ಹೇಳ್ತಾರಲ್ಲ ವಿಶ್ವದ ಅತ್ಯಂತ ಉತ್ತಮ ಬೌಲರ್ಗಳನ್ನ ಕೂಡ ಅವ್ರು ಏನಂತಾರೆ ಫಿಯರ್ಲೆಸ್ ಕ್ರಿಕೆಟ್ ಅಂದರೆ
ಐ ಡೋಂಟ್ ಕೇರ್ ಅಂದರೆ ಅಂದರೆ ಅವ್ರು ಅದೇ ಒಂದೇ ಮಾತು ಹೇಳಿದ್ರು, ನನ್ನ ಮುಂದೆ ಯಾವ ಬೌಲರ್ ಇರ್ತಾರೆ ಅನ್ನೋ ರೆಪ್ಯುಟೇಷನ್ ನನಗೆ ತಲೆ ಕೆಡ್ಸ್ಕೊಳಲ್ಲ, ಆ ಕೈಯಿಂದ ಬರೋ ಬಾಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ಹೊಡಿತೀನಿ ಅಂದರೆ ಅವ್ರಿಗೆ ಬರೋದು ಒಂದೇ ಆಟ ಹೊಡಿಯೋದು. ಈಗ ನೋಡಿರ್ಬೋದು ಅವ್ರದ್ದು ಅದು ತುಂಬ ಕಾತರ ಎಲ್ಲ ಅಭಿಮಾನಿಗಳು ಕಾಯ್ತಾರೆ, ವೈಭವ್ ಸೂರ್ಯವಂಶಿ ವರ್ಸಸ್ ಜಸ್ಪ್ರೀತ್ ಬುಮ್ರಾ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್. ಅದು ಫಸ್ಟ್ ಟೈಮ್ ಆಡಿದಾಗ ಮೊದಲನೇ ಬಾಲ್ನೇ ಸಿಕ್ಸ್ ಹೊಡೆದ್ರು. ಸೊ ಅದು ತೋರಿಸುತ್ತೆ ಅವರು. ಆಮೇಲೆ RCB ವಿರುದ್ಧ ಆಡುವಾಗ ಜೋಶ್ ಹೇಸಲ್ವುಡ್ ಅಂತ ಒಳ್ಳೆ ಬೌಲರ್, ಅವ್ರಿಗೂ ತುಂಬ ಅಟ್ಯಾಕ್ ಮಾಡಿ ಅವ್ರು ನೋಡಿದ್ರು. ಈಗ ಅದೇ ಚರ್ಚೆಯಲ್ಲಿ ಅದು ವೈಭವ್ ಸೂರ್ಯವಂಶಿ ಅವರು ಹೋದ ವರ್ಷವೂ ಚೆನ್ನಾಗಿ ಆಡಿದರೆ ತುಂಬ ದಾಖಲೆಗಳನ್ನು ಮುರಿದಿದ್ದಾರೆ, ಸೆಂಚುರಿನೂ ಹೊಡೆದಿದ್ದಾರೆ IPL ಅವರು. ಈಗ 15 ವರ್ಷ ಆಗಿದೆ ಅವರು ಅಂದರೆ ಅವ್ರ ಸ್ಟ್ರೈಕ್ ರೇಟ್ ಈಗ 250ಕ್ಕಿಂತ ಮೇಲೆ ಇದೆ ಸ್ಟ್ರೈಕ್ ರೇಟ್. ಸೊ ಅವರು ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟ್ಸ್ ಇದೆ. ಅವ್ರು ಈಗ ಇದುವರೆಗೂ 21 ಪಂದ್ಯದಲ್ಲಿ ಅವರೇ ಬೆಸ್ಟ್. ಅಂದರೆ ಮಿನಿಮಮ್ 100 ರನ್ ಹೊಡೆದಿರೋ ಬ್ಯಾಟರ್ಸ್ಗಳಲ್ಲಿ 260+ ಏನೋ ಇದೆ ಸ್ಟ್ರೈಕ್ ರೇಟ್, 250 ಮೇಲೇ ಇದೆ. ಸೊ ಅವರು ಈಗ ಏನು ಚರ್ಚೆ ಆಗ್ತಾ ಇದೆ ಅಂದರೆ ದೇಶದಲ್ಲಿ ಅವರು ಇಂಡಿಯನ್ ಟೀಮ್ಗೆ ಆಡಬೇಕಾ ಅಂತ. ಈಗ ಏನಂದರೆ T20 ಕ್ರಿಕೆಟ್ ಇಂಡಿಯನ್ ಟೀಮು ಐರ್ಲ್ಯಾಂಡ್ಗೆ ಹೋಗ್ತಾರೆ, ಅದಾದಮೇಲೆ ಇಂಗ್ಲೆಂಡ್ಗೆ ಹೋಗ್ತಾರೆ, ಜಿಂಬಾಬ್ವೆ ಟೂರ್ ಇದೆ. ಸೊ ಈಗ ಚರ್ಚೆ ಆಗ್ತಾ ಇದೆ ಅಂದರೆ ಅವ್ರನ್ನ ಆಡಿಸ್ಬೇಕು ಅಂತ. ನಾನು ಅದೇ ಹೇಳ್ತೀನಿ, ಈಗ ಫಾರ್ಮಲ್ಲಿರೋ ಬ್ಯಾಟರ್ಗಳನ್ನ ಅವಾಗ ಆಡಿಸ್ಬೇಕು ಅಂತ. ಇವರು ಸೂಕ್ತವಾಗಿ ಅಂದರೆ ನಾವು ಬೇರೆ ಫಾರ್ಮ್ ಆಫ್ ದ ಕ್ರಿಕೆಟ್ ಈಗ ಮಾತಾಡೋ ಅವಶ್ಯಕತೆ ಇಲ್ಲ. T20ಯಲ್ಲಿ ಅವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ T20 ಡೆಬ್ಯೂ ಮಾಡಬೇಕು. ಆಮೇಲೆ ಅವ್ರೇನೋ ಡೆಬ್ಯೂ ಮಾಡಿದ್ರೆ ಈಗ ಇನ್ನು ಮುಂದಿನ ತಿಂಗಳು ಅಂದರೆ IPL ಆದಮೇಲೆ ಐರ್ಲ್ಯಾಂಡ್ ಟೂರು ಅವ್ರು ಸಚಿನ್ ತೆಂಡೂಲ್ಕರ್ ಅವ್ರ ದಾಖಲೆ ಮುರಿತಾರೆ, ಯಂಗೆಸ್ಟ್ ಟು ರೆಪ್ರೆಸೆಂಟ್ ಇಂಡಿಯಾ ಅಂತ. ಅದು 1989 ನಮಗೆಲ್ಲ ಗೊತ್ತಿರೋಂಗೆ ಸಚಿನ್ ಅವರು ಆಡಿದ್ರು 16 ವರ್ಷದ ಇದರಲ್ಲಿ ಪಾಕಿಸ್ತಾನ್ ಟೂರಲ್ಲಿ. ಸೊ ವೈಭವ್ ಸೂರ್ಯವಂಶಿ ಅವ್ರ ದಾಖಲೆ ಮುರಿಯೋಕ್ಕೆ ಚಾನ್ಸಸ್ ಇದೆ, ಅವಕಾಶ ಇದೆ. ಅದಕ್ಕೆ ಕಾದು ನೋಡ್ಬೇಕು BCCI ಸೆಲೆಕ್ಟರ್ಸು ಏನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ಆಡಿಸ್ಬೋದು, ಅಟ್ಲೀಸ್ಟ್ ಒಂದು ಚಾನ್ಸ್ ಆದರೂ ಕೊಡಲೇಬೇಕು. ಆಮೇಲೆ ಮಾಜಿ ಕ್ರಿಕೆಟಿಗರು ಎಲ್ಲರೂ ಅವ್ರಿಗೆ ಪುಷ್ ಮಾಡ್ತಾ ಇದ್ದಾರೆ, ಆಡಲೇಬೇಕು ಅಂತ. ಅದು ಒಳ್ಳೆಯ ನಿರ್ಧಾರನೇ, ಯಾಕೆಂದರೆ ಫಾರ್ಮಲ್ಲಿ ಇರೋವಾಗ. ಸೊ ಅದು ಒಳ್ಳೆಯದು. ಅವರೊಬ್ಬರು. ಅದು ಬಿಟ್ಟರೆ ಈಗ ನಿನ್ನೆ ಮ್ಯಾಚಲ್ಲಿ ಪ್ರಫುಲ್ ಹಿಂಜೆ ಅಂತ ಅವರು ಫಾಸ್ಟ್ ಬೌಲರು, ಆಮೇಲೆ ಸಕೀಬ್ ಹುಸೇನ್ ಅವರಿಬ್ಬರು ಸನ್ರೈಸರ್ಸ್ ಹೈದ್ರಾಬಾದ್ಗೆ ಇಬ್ಬರು 4 ವಿಕೆಟ್ ತೊಗೊಂಡ್ರು. ಅವರೇ ಪ್ರಮುಖ ಪಾತ್ರ ವಹಿಸಿದ್ದು ರಾಜಸ್ಥಾನ್ ವಿರುದ್ಧ ಗೆಲ್ಲಕ್ಕೆ. ಸೊ ಆ ಥರ ಪ್ರತಿಭೆ. ಆಮೇಲೆ ಮುಕುಲ್ ಚೌಧರಿ ಅಂತ ಅವರು ಬ್ಯಾಟಿಂಗ್ ಇರ್ಬೋದು, ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ಚೆನ್ನೈ ಪರವಾಗಿ ಆಯುಷ್ ಮಾತ್ರೆ ಅವರು ಆಡ್ತಾಯಿದ್ದಾರೆ. ಸೊ ಈ ಥರ ಏನಂದರೆ 19 ವರ್ಷದಿಂದ IPL ಅಂದರೆ ಏನಂದರೆ ಒಳ್ಳೊಳ್ಳೆ ಪ್ರತಿಗಳು, ಅನ್ನೋನ್ ಟ್ಯಾಲೆಂಟ್ ಬರ್ತಾನೆ ಇರ್ತಾರೆ. ಅಂದರೆ ಏನಂದರೆ ಬರ್ತಾರೆ ಕೆಲವರು, ಅಂದರೆ ಟೆಂಪರ್ಮೆಂಟ್ ಅಂತಾರೆ ಇಂಗ್ಲೀಷಲ್ಲಿ. ನೀವು ಈ IPL ಒಂದು ಲೆವೆಲ್ ಆದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋಕ್ಕೆ ಅದು ಬೇರೆ ಥರ ಲೆವೆಲ್ಲೇ ಬೇಕು. ಬೇರೆ ಥರ ಅಂದರೆ ಟೆಂಪರ್ಮೆಂಟು ಅಂದರೆ ಬಿಟ್ವೀನ್ ದ ಇಯರ್ಸ್ ಅಂತಾರೆ. ಅಂದರೆ ನೀವು ತಲೆ ಹೆಂಗೆ ಉಪಯೋಗಿಸ್ತೀರಾ, ಆಮೇಲೆ ಪ್ರೆಷರ್ ಹೆಂಗೆ ತೊಗೋತೀರಾ ಅಂತ. IPL ಪ್ರೆಷರ್ ಬೇರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್. ಆಮೇಲೆ ನೀವು ಅಂದರೆ ವೈಭವ್ ಸೂರ್ಯವಂಶಿಗೆ ಈಗ ಅದೊಂದು ಅಡ್ವಾಂಟೇಜ್ ಏನಂದರೆ ಹೇಳ್ಬೋದು ಅಂದರೆ ಅವರು ಫಸ್ಟ್ ಸೀಸನ್ ಆದಮೇಲೆ ಸೆಕೆಂಡ್ ಸೀಸನ್ನು ಚೆನ್ನಾಗಿ ಆಡ್ತಾಯಿದ್ದಾರೆ. ಕೆಲವು ಪ್ಲೇಯರ್ಸ್ ಏನಾಗ್ಬಿಡ್ತಾನೆ, ಫಸ್ಟ್ ಸೀಸನ್ ಚೆನ್ನಾಗಿ ಆಡ್ತಾರೆ, ನೆಕ್ಸ್ಟ್ ಸೀಸನ್ನು ಎಲ್ಲ ಈಗ ಬಂದಿರೋ ಡೇಟಾ ಅನಾಲಿಸಿಸು, ವಿಡಿಯೋ ಅನಾಲಿಸಿಸ್ ಎಲ್ಲ ಮಾಡಿ ಅವ್ರ ವೀಕ್ನೆಸ್ನೆಲ್ಲ ತೆಗೆದುಬಿಟ್ಟು ಸೆಕೆಂಡ್ ಸೀಸನ್ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ವೈಭವ್ ಸೂರ್ಯವಂಶಿ ಅವರು ಅದಾಗಿಲ್ಲ. ಈ ಸೆಕೆಂಡ್ ಸೀಸನಲ್ಲೂ ಫಾರ್ಮಲ್ಲಿದ್ದಾರೆ, ಚೆನ್ನಾಗಿದ್ದಾರೆ ಆ ಥರ. ಸೊ ಆ ಥರ ಪ್ರತಿಭೆಗಳು ಬರ್ತಾನೆ ಇರ್ತವೆ. ಸೊ ಆ ಥರ ಅದು IPL ತುಂಬ ಜನರು ಬಂದಿದ್ದಾರೆ, ಅದೇ ಅಷ್ಟು ಬೇಗನೆ ವಾಪಸ್ಸು ಹೋಗಿಬಿಟ್ಟಿದ್ದಾರೆ, ನೀವು ಮುಂಚೆ ಹೇಳ್ದಂಗೆ. ಸೊ ಅದು ಕಾದು ನೋಡಬೇಕು. ಈಗ ಇದುವರೆಗೂ ಈ ಥರ ಹೊಸಬ್ರೆಲ್ಲ ಬಂದಿದ್ದಾರೆ, ಇನ್ನೂ 21 ಮ್ಯಾಚ್, ಇನ್ನೂ 70 ಮ್ಯಾಚ್, ಇನ್ನೂ ಎಷ್ಟೊಂದು ಮ್ಯಾಚಸ್ ಇದೆಯಲ್ಲ, ಇನ್ನೂ ಹೊಸ ಪ್ರತಿಭೆಗಳು ಬರ್ತಾನೆ ಇರ್ತವೆ. ಆಮೇಲೆ ಬಂದರೆ ಒಳ್ಳೆಯದು ಇಂಡಿಯನ್ ಕ್ರಿಕೆಟ್. ಈಗ ಹೆಂಗಿದೆ ಅಂದರೆ ಇಂಡಿಯನ್ ಕ್ರಿಕೆಟಲ್ಲಿ ತುಂಬ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ದಾರೆ. ಅದು ಎಸ್ಪೆಷಲಿ ವೈಟ್ ಬಾಲ್ ಕ್ರಿಕೆಟ್ ಅಂತಾರೆ, ಲಿಮಿಟೆಡ್ ಓವರ್ಸು. ಅಂದರೆ 2020 ಎಸ್ಪೆಷಲಿ 2020 ಬೇಕಾದ್ರೆ ನಾವು ಇನ್ನೊಂದು ಟೀಮನ್ನು ರೆಡಿ ಮಾಡೋ ಅಷ್ಟು ಜನ ಇದ್ದಾರೆ. ಈಗ ನೋಡಿ, ಈಗ ವೈಭವ್ ಸೂರ್ಯವಂಶಿ ಅವರು ಆಡಬೇಕು ಅಂದರೆ ಅವರಿದ್ದಾರೆ, ಯಶಸ್ವಿ ಜೈಸ್ವಾಲ್ ಅವರು ಚೆನ್ನಾಗಿ ಆಡ್ತಾರೆ, ಅವರಿಬ್ಬರು ಓಪನರ್ಸು. ಅವ್ರನ್ನ ಅಕಾಮಿಡೇಟ್ ಮಾಡೋಕ್ಕೆ ಈಗ ಆಲ್ರೆಡಿ ಮೊನ್ನೆ ವಿಶ್ವಕಪ್ ಗೆದ್ದಿದ್ದಾರೆ ಇಂಡಿಯಾದವರು, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವರಿಬ್ಬರು. ಸೊ ಅವರನ್ನು ತೆಗೆದು ಹೇಗೆ ಇವರಿಬ್ಬರನ್ನ ಹೆಂಗೆ ಅಕಾಮಿಡೇಟ್ ಮಾಡೋದು ಪ್ರಾಬ್ಲಮ್ ಇದೆ. ಮಿಡ್ಲ್ ಆರ್ಡ್ರು ಸೆಟ್ಲ್ ಆಗಿದೆ, ಬೌಲರ್ಸು ಇದ್ದಾರೆ. ಸೊ ಅಷ್ಟು ಪ್ರತಿಭೆ ಅಷ್ಟಿದೆ ಅಂದರೆ ಇನ್ನೊಂದು ಟೀಮು ಮಾಡ್ಬೋದು. ಸೊ ಅದು ಆಡ್ಬೋದು, ಅಂದರೆ ಅದೇ ಒಂದೇ ಟೀಮ್ ಆಡೋಕ್ಕಾಗ್ಬೋದು ಇಂಟರ್ನ್ಯಾಷನಲ್ ಕ್ರಿಕೆಟರ್. ಸೊ ಅಷ್ಟು ಟ್ಯಾಲೆಂಟ್ ಇದೆ. ಇದೆಲ್ಲದಕ್ಕೂ ಕಾರಣ ಏನಂದರೆ IPL. ಆಮೇಲೆ ಇನ್ನೊಂದು ಏನಂದರೆ ಇಂಡಿಯನ್ ಟೀಮ್ ಈಗ ಏನಾಗಿದೆ ಅಂದರೆ ಕೆಲವು ವರ್ಷಗಳಿಂದ ರಂಜಿ ಟ್ರೋಫಿನೂ ಕನ್ಸಿಡರ್ ಮಾಡ್ತಾರೆ. ಅಂದರೆ ಅದು ಸ್ವಲ್ಪ ಹಿಂದೆ ಹೋಗಿದೆ. ಯಾಕಂದರೆ IPL ನೀವು 2 ಮ್ಯಾಚ್ ಆಡಿಬಿಟ್ರೇ ಆ ಸೆಲೆಕ್ಟರ್ಸ್ಗೆ ಒಂಥರ ಕಣ್ಣಲ್ಲಿ, ಆಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ಪರವಾಗಿ ಅದರ ಬೇಗ ಇಂಡಿಯನ್ ಟೀಮ್ಗೆ ಪುಷ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ವೈಭವ್ ಸೂರ್ಯವಂಶಿ ಅಂತವರು ಆ ಥರ ಎಷ್ಟೋ ಜನ IPL ಒಂದು ಮೆಟ್ಲು ಅವರು ಇಂಡಿಯನ್ ಟೀಮ್ಗೆ ಹೋಗೋಕ್ಕೆ ಆ ಥರ ಆಗಿದೆ.
ಎಸ್, ಈ ಒಂದು ಇನ್ನೂ 48 ಮ್ಯಾಚ್ಗಳಿದ್ದಾವೆ. ಮತ್ತಷ್ಟು ಜನ ಪ್ಲೇಯರ್ಸ್ಗಳು ಎಮರ್ಜ್ ಆಗ್ಬೋದು. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಇಂಡಿಯಾ ಟೀಮ್ನ ಭವಿಷ್ಯ ಕೂಡ ತುಂಬ ಉಜ್ವಲವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಪ್ಗಳನ್ನ ಕೂಡ ಗೆಲ್ಲ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ನಾವು ಇಡೀ ಐ ಪಿ ಎಲ್ ಸೀಸನ್ನಲ್ಲೇ ಅತ್ಯಂತ ಯಶಸ್ವಿ ತಂಡಗಳು ಅಂತಂದರೆ ಒಂದು ಮುಂಬೈ ಇಂಡಿಯನ್ಸು, ಒಂದು ಚೆನ್ನೈ ಸೂಪರ್ ಕಿಂಗ್ಸು. ಯಾಕಂದರೆ 2 ತಂಡಗಳು 5 ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥದ್ದು, ಇನ್ನು 3 ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ನಮ್ಮ ಕೋಲ್ಕತ್ತಾ ಟೀಮ್ ಕೂಡ ಇರ್ತಕ್ಕಂಥದ್ದು. ಆದರೆ ವಿಪರ್ಯಾಸ ಅಂದರೆ ಈ ಸೀಸನ್ನಲ್ಲಿ ಆ 3 ತಂಡಗಳು ಕೂಡ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನಗಳಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಏನು ಕಾರಣ? ಅಥವಾ ತಂಡದ ಸಮತೋಲನ, ಅಥವಾ ಟೀಮ್ ಬಿಲ್ಡ್ ಮಾಡೋಲ್ಲಿ ಏನಾದರೂ ಮ್ಯಾನೇಜ್ಮೆಂಟ್ ಸೋಲ್ತಾ? ಇದ್ರ ಬಗ್ಗೆ ಹೇಳೋದಾದರೆ ಈಗ ನೋಡಿ, ಈಗ ಕೊನೆ ಸ್ಥಾನದಲ್ಲಿ ಇರೋದು ಕೋಲ್ಕತ್ತಾ ನೈಟ್ ರೈಡರ್ಸ್. ಅವರು 4 ಮ್ಯಾಚ್ ಆಡಿದ್ದಾರೆ, ಇನ್ನೂ 1 ಗೆದ್ದಿಲ್ಲ, 3 ಸೋತಿದ್ದಾರೆ, 1 ನೋ ರಿಸಲ್ಟ್ ಆಗಿತ್ತು ಪಂಜಾಬ್ದು. ಸೊ ಅವ್ರದ್ದು ಏನಂದರೆ ಈಗ ಚರ್ಚೆಯಲ್ಲಿ ಇರೋದಂದರೆ ಅವ್ರ ಕ್ಯಾಪ್ಟನ್ ಕರೆಕ್ಟಾಗಿ ಆಯ್ಕೆ ಆಗಿದ್ದಾರೆ, ಅಜಿಂಕ್ಯ ರಹಾನೆ. ಅವ್ರ ಸ್ಟ್ರೈಕ್ ರೇಟ್ ಬಗ್ಗೆನೂ ತುಂಬ ಚರ್ಚೆ ನಡೆದಿದೆ. ಅವರು ಕ್ರಿಟಿಕ್ಸ್ ಬಗ್ಗೆನೂ ತುಂಬ ವಾಪಸ್ ಉತ್ತರ ಕೊಟ್ಟಿದ್ದಾರೆ, ನನ್ನ ಸ್ಟ್ರೈಕ್ ರೇಟ್ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಬೇರೆಯವ್ರಿಗೆ ಹೊಟ್ಟೆ ಕಿಚ್ಚಿದೆ ನನ್ನ ಮೇಲೆ, ಅದರಿಂದ ಈ ಥರ ಇರ್ತಾ ಇದ್ದಾರೆ ಅಂತ. ಸೊ ಆದರೆ ಅವರು ಆಡ್ತಾ ಇದ್ದಾರೆ ಪಾಪ. ಅವರು ಸ್ಟ್ರೈಕ್ ರೇಟು ಟೀಮ್ ಬ್ಯಾಲೆನ್ಸ್. ಈಗ ಕ್ಯಾಮ್ರಿನ್ ಗ್ರೀನ್ ಅವ್ರಿಗೆ ಅಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ, ಅವರು ಇನ್ನೂ ಕ್ಲಿಕ್ ಆಗಿಲ್ಲ. ಅವರು ಬೌಲಿಂಗು ಸ್ಟಾರ್ಟಿಂಗಲ್ಲಿ ಮಾಡಲಿಲ್ಲ, ಈಗ ಮೊನ್ನೆ 1 ಮ್ಯಾಚಲ್ಲೇ ನಾವು ಮಾಡಿದ್ದಾರೆ ಬೌಲಿಂಗು. ಸೊ ಅದರಿಂದ ಆಲ್ರೌಂಡ್ರ್ ಕತೆ ಅವ್ರ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ರು, ಅವ್ರು ಕ್ಲಿಕ್ ಆಗಿಲ್ಲ. ಸೊ ಈಗ ಏನಂದರೆ 4 ಮ್ಯಾಚ್ ಆಗಿಬಿಟ್ಟಿದೆ. 10 ಮ್ಯಾಚಲ್ಲಿ ಅವರು ಪ್ಲೇ ಆಫ್ಸ್ಗೆ ಹೋಗೋದು ತುಂಬ ಕಷ್ಟ ಅನಿಸ್ತಾ ಇದೆ. ಈಗ 8 ಇಲ್ಲ ಅಂದರೆ 7 ಮ್ಯಾಚ್ ಆದರೂ ಗೆಲ್ಲೇಬೇಕಾಗುತ್ತೆ. ಸೊ ಅದು ಬ್ಯಾಲೆನ್ಸು ಅದು ಟೀಮ್ಗೆ ನೋಡ್ಕೊಳ್ಬೇಕು. ಆಮೇಲೆ ಆಮೇಲೆ ನೀವು ಒಂದೇ ಪ್ಲೇಯರ್ ಮೇಲೆ ಡಿಪೆಂಡ್ ಆಗಲ್ಲ, ಯಾಕಂದರೆ ಕ್ರಿಕೆಟ್ ಅಂದರೆ ಟೀಮ್ ಗೇಮ್, ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಇರಬೇಕು. ಸೊ ಮುಂದೆ ನೋಡೋಣ, ಯಾಕಂದರೆ ಅವ್ರು ಒಳ್ಳೆ ಟೀಮ್ ಇದೆ, ಎಲ್ಲರದು ಒಳ್ಳೆ ಟೀಮ್. ಅವರು ಆಕ್ಷನ್ ಟೇಬಲ್ಗೆ ಹೋದಾಗ ಎಲ್ಲ ಅವ್ರ ಸ್ಟ್ರಾಟಜಿಗಳು ಮಾಡಿನೇ ಅವ್ರಿಗೆ ಏನು ಬೇಕೋ ಅವ್ರನ್ನೇ ತೊಗೊಂಡಿರ್ತಾರೆ. ಸೊ ಅದು ಕೋಲ್ಕತ್ತಾ ಬಗ್ಗೆ ಹೇಳೋದು. ಈಗ ಚೆನ್ನೈ ಅವ್ರ ಬಗ್ಗೆ ಏನದ ಮುಂಚೆ ಹೇಳ್ದಂಗೆ ನಾನು. ಸೊ ಮೇ ಬಿ MS ಧೋನಿ ಅವ್ರು ಬಂದು ಅವ್ರ ಪಾಪ ಸ್ಟಾರ್ಟಿಂಗಲ್ಲಿ ಅದೇ ಋತುರಾಜ್ ಗಾಯಕ್ವಾಡ್ ಅವರು, ಸಂಜು ಸ್ಯಾಮ್ಸನ್ ಅವರು ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇಲ್ಲ, ಅದರಿಂದ ಆಮೇಲೆ ಬೌಲಿಂಗು ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದರೆ ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಫ್ಘಾನಿಸ್ತಾನ್ ನೂರ್ ಅಹ್ಮದ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಈ ಸಲ ಅಷ್ಟು ಚೆನ್ನಾಗಿ ಮಾಡ್ತಾಯಿಲ್ಲ, ಬೌಲಿಂಗು ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಇನ್ನೊಂದು ಏನಂದರೆ ಈ ವರ್ಷ ಅವರು ಮೇಜರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರಿಲ್ಲ, ಟ್ರೇಡ್ ಮಾಡಿ ಅವರೀಗ ರಾಜಸ್ಥಾನದಲ್ಲಿದ್ದಾರೆ, ಅದು ಒಂದು ಕಾರಣ ಇದೆ. ಸೊ ಚೆನ್ನೈದು ಆ ಥರ ಆದರೆ ಮುಂಬೈ ಇಂಡಿಯನ್ಸು ಅವರು ಸ್ವಲ್ಪ ಬ್ಯಾಲೆನ್ಸ್ ಇದಕ್ಕೆ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಅಂದರೆ ಮುಂಬೈ ಏನಂದರೆ ಆಲ್ವೇಸ್ ನೀವು ಪ್ರತಿ ವರ್ಷ ನೋಡಿ ಅವರು ಸ್ಲೋ ಸ್ಟಾರ್ಟರ್ಸ್ ಅಂತಾರೆ. ಅವ್ರು ಒಂದ್ಸಲಿ ವಿನ್ನಿಂಗ್ ಮೊಮೆಂಟಮ್ ಸ್ಟಾರ್ಟ್ ಮಾಡಿದ್ರೆ ಅವರು ಬೇಕಂದರೆ 10 ಕಂಟಿನ್ಯೂಸ್ ಆಗಿ 10 ಗೆಲ್ತಾರೆ, ಅಷ್ಟು ಕೇಪಬಿಲಿಟಿ ಇದೆ. ಬಂದು ಕಪ್ ಕೂಡ ಹೊಡಿತಾರೆ, ಯಾಕಂದರೆ ಅವರು ಅಂಥ ಚಾಂಪಿಯನ್ ಟೀಮ್ ಅದು, ಅದರಿಂದನೇ ಅವ್ರು 5 ಬಾರಿ ಗೆದ್ದಿರೋದು. ಸೊ ಈಗ ನೋಡಿ 4 ಮ್ಯಾಚಲ್ಲಿ ಅವರು 3 ಸೋತಿದ್ದಾರೆ. ಸೊ 2 ಪಾಯಿಂಟ್ ಸಿಕ್ಕಿದೆ. ಸೊ ಅದು ಬ್ಯಾಲೆನ್ಸ್ ಇನ್ನೂ ಸ್ವಲ್ಪ ಅಂದರೆ ಅವ್ರ ಹತ್ರನೂ ಎಲ್ಲ ದಿಗ್ಗಜರೇ ಇದ್ದಾರೆ. ಯು ಕ್ಯಾನ್ ಅದೇ ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ಕ್ಯಾನ್ ನೆವರ್ ರೈಟ್ ಆಫ್ ಎನಿ ಚಾಂಪಿಯನ್ ಸೈಡ್ ಅಂದಂಗೆ. ಇನ್ನೂ ಅವರು ಬರೋ ಸಾಧ್ಯತೆ ಇದೆ, ನನಗೆ ಭರವಸೆ ಇದೆ. ಯಾಕೆಂದರೆ ಮುಂಬೈಯವರು ಒನ್ ಆಫ್ ದ ಫೇವ್ರೇಟ್ಸ್ ಇದ್ದಾರೆ. ಅಂದರೆ ಈಗಿನ ಮಟ್ಟಕ್ಕೆ ಆಡ್ತಾ ಇರೋದು ನೋಡಿದ್ರೆ ರಾಜಸ್ಥಾನ್ ಅವರು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಪಂಜಾಬ್ ಅವರು ಮಾಡಿದ್ದಾರೆ, RCB ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವ್ರು 3 ಜನನೇ ಈಗ ಮುಂಬೈ, ಚೆನ್ನೈ, ಕೋಲ್ಕತ್ತಾ ನಾವು ಯು ಕ್ಯಾಂಟ್ ರೈಟ್ ಆಫ್ ಅಂತಾರಲ್ಲ, ತಳ್ಳಿ ಹಾಕೋಕ್ಕಾಗಲ್ಲ, ಅವರು ಬೌನ್ಸ್ ಬ್ಯಾಕ್ ಮಾಡ್ತಾರೆ. ಓಕೆ, ಇನ್ನು ಕೊನೆಯದಾಗಿ ನಾವು ಹೇಳೋದಾದರೆ ಇದ್ರ ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ವೀಕ್ಷಕರು ಕೂಡ ಇದ್ರ ಬಗ್ಗೆ ಕಾಯ್ತಾ ಇರ್ತಾರೆ. RCB ಬಗ್ಗೆ ಹೇಳೋದಾದರೆ ಈ ಬಾರಿ ಕಳೆದ ಬಾರಿ ಚಾಂಪಿಯನ್ ಆಗಿತ್ತು, ಈ ಬಾರಿ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ಕೊಡ್ತಾ ಇದೆ. ಇನ್ನು ಕಳೆದ 4 ಪಂದ್ಯಗಳಲ್ಲಿ 1 ಬಾರಿ ಮಾತ್ರ ಸೋಲನ್ನು ಅನುಭವಿಸಿದ್ದು, ಇನ್ನು 3 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. ಆಲ್ರೌಂಡರ್ ಪ್ರದರ್ಶನ ಕೂಡ ಬರ್ತಾ ಇದೆ. ಇನ್ನು ಉಳಿದ ಪಂದ್ಯಗಳಲ್ಲೂ ಕೂಡ RCB ಇದೇ ರೀತಿ ಅಬ್ಬರಿಸುತ್ತಾ, ಅಥವಾ ಕಳೆದ ಬಾರಿ ಅಂತ ಈ ಸರಿ ಚಾಂಪಿಯನ್ ಆಗ್ಬೋದಾ ಅಂತ? ಚಾಂಪಿಯನ್ ಅಂದರೆ ಇನ್ನೂ ತುಂಬ ದೂರ ಇದೆ, ಯಾಕಂದರೆ ಇನ್ನೂ 21 ಮ್ಯಾಚ್ ಅಲ್ವಾ ನಡೆದಿರೋದು. ಎಲ್ರಿಗೂ ಎಲ್ಲ ತಂಡಗಳು ಅಂದರೆ RCB ಒಂದೇ ಅಲ್ಲ, ಬೇರೆ 9 ತಂಡಗಳು ಚೆನ್ನಾಗಿ ಆಡ್ತಾ ಇರ್ತವೆ, ಅವ್ರಿಗೂ ಎಲ್ರಿಗೂ ಇದೆ. ಅಂದರೆ ಇನ್ನು ಟೂ ಅರ್ಲಿ ಅಲ್ವಾ ಇದು, ಅಂದರೆ ಈಗ ಸ್ಟಾರ್ಟ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಜತ್ ಪತ್ತಿದಾರ್ ಒಂಥರ ಡಿಫ್ರೆಂಟ್ ಝೋನಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವರು ಸ್ಟ್ರೈಕ್ ರೇಟ್ ನೋಡ್ಬೋದು 200+. ಆಮೇಲೆ ವಿರಾಟ್ ಕೊಹ್ಲಿ ಅವರು ಪ್ರತಿ ವರ್ಷ ಅವರು ಹೆಂಗೆ ಆಡ್ಬೇಕು, ಸ್ವಲ್ಪ ಟಾಪ್ ಆರ್ಡ್ರಲ್ಲಿ ಈಗ ಅದೇ ಸಮಸ್ಯೆ ಇದ್ದಿದ್ದಾನೆ. ಫಿಲ್ ಸಾಲ್ಟ್ ಅವರು ಮೊನ್ನೆ ಫಾರ್ಮಿಗೆ ಬಂದಿದ್ದಾರೆ. ಅದು ಬಿಟ್ಟರೆ ಮಿಡ್ಲ್ ಆರ್ಡ್ರ್ ಫಿನಿಷರ್ ಟಿಮ್ ಡೇವಿಡ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೊಬ್ರು ಏನಂದರೆ ಜೇಕಬ್ ಬೆಥಲ್ ಅಂತ ಹೆಂಗೆ ಟ್ಯಾಲೆಂಟೆಡ್ ಪ್ಲೇಯರ್ ಆಚೆ ಇದ್ದಾರೆ.
ಯಾಕಂದರೆ ಅವ್ರಿಗೆ ಈಗ ಜಾಗ ಇಲ್ಲ ಒಳಗಡೆ ಕರ್ಕೊಂಬರೋಕ್ಕೆ. ಆಮೇಲೆ ಜೇಕಬ್ ಡಫಿ ಅವರು ಫಸ್ಟ್ ಟೈಮ್ RCB ಫಸ್ಟ್ ಮ್ಯಾಚಲ್ಲೇ ಚೆನ್ನಾಗಿ ಮಾಡಿದ್ರು, ಅವರು ಒಳ್ಳೆ ಉತ್ತಮ ಬೌಲರ್ ಬೇಸ್ಮ್ಯಾನು. ಸೊ ಇದುವರೆಗೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಇದೇ ಮೊಮೆಂಟಮ್ ಕಂಟಿನ್ಯೂ ಆದರೆ ಬ್ಯಾಟರ್ಗಳು ಅವರು ಸ್ವಲ್ಪ ಏನೋ ಒಂದೊಂದು ಮ್ಯಾಚಲ್ಲಿ ಬೌಲರ್ಗಳು ಸ್ವಲ್ಪ ಕೊರತೆ ಇದ್ದಂಗೆ ಕಾಣ್ತಾ ಇದೆ ಅದು. ಸೊ ಅದನ್ನು ಸರಿಪಡ್ಕೊಂಡು ಯಾವಾಗೂ RCB ಅಂದರೆ ಒಂದು ಬ್ಯಾಟಿಂಗ್ ಡಾಮಿನೇಟಿಂಗ್ ಟೀಮೇ ಅದು. ಸೊ ಲಾಸ್ಟ್ ವರ್ಷ ಗೆದ್ದಿದೆ, ಈ ವರ್ಷವೂ ಗೆಲ್ಲಕ್ಕಂದರೆ ಈಗ ಇನ್ನೂ 21 ಮ್ಯಾಚಸ್ ಅಲ್ಲ, ಇನ್ನೂ ಒಂದು 20 ಮ್ಯಾಚ್ ಆಗಿ ಹೆಂಗೆ ಹೋಗುತ್ತೆ ಅದು ಮೊಮೆಂಟಮ್ಮು ಅದು. ಯಾಕಂದರೆ ಬೆಂಗಳೂರಲ್ಲಿ ಹೋಮ್ ಮ್ಯಾಚಸ್ ಅವೇ ಟ್ರಾವೆಲಿಂಗ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ಕಂಡೀಷನ್ಸ್ ಹೇಗಿರುತ್ತೆ. ಈಗ ನೆಕ್ಸ್ಟ್ ಮ್ಯಾಚ್ ಲಕ್ನೋ ಜೊತೆ ಆಡ್ತಾರೆ, ನಾಳೆ ಇದೆ ಬೆಂಗಳೂರಲ್ಲೇ. ಸೊ ಬೆಂಗಳೂರು ಅಂದರೆ ಹೋಮ್ ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಇಲ್ಲಿ ಫೇವ್ರೇಟ್ಸ್ ಇರ್ತಾರೆ. ಲಕ್ನೋನು ಅಷ್ಟರ ಮಟ್ಟಿಗೆ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ, ಅವರು ಇದ್ದಾರೆ, ಅವರು ಈಗ 7ನೇ ಸ್ಥಾನದಲ್ಲಿದ್ದಾರೆ, ಅವರು 2 ಮ್ಯಾಚ್ ಗೆದ್ದಿದ್ದಾರೆ 4ರಲ್ಲಿ. ಸೊ ನಾಳೆ ಮ್ಯಾಚ್ ಹೇಳೋದಾದರೆ RCB ಅವರೇ ಫೇವ್ರೇಟ್ಸ್ ಇರ್ತಾರೆ. ಸೊ ಆಮೇಲೆ ಇನ್ನೊಂದು ಏನು ನೀವು ನೋಡಿರ್ಬೋದು, ಈಗೆಲ್ಲ ಟ್ರೆಂಡ್ ಏನಾಗಿದೆ ಅಂದರೆ ಇದುವರೆಗೂ 21 ಮ್ಯಾಚಲ್ಲಿ ಆಲ್ಮೋಸ್ಟ್ 80-90% ವಿನ್ ದ ಟಾಸ್ ವಿನ್ ದ ಮ್ಯಾಚ್ ಅನ್ನೋ ಥರ ಇದೆ. ಯಾರು ಕ್ಯಾಪ್ಟನ್ ಟಾಸ್ ಗೆಲ್ತಾರೋ ಅವ್ರು ಚೇಸಿಂಗ್ಗೆ ಆಯ್ಕೆ ಮಾಡ್ತಾರೆ, ಅದು ಎಷ್ಟೇ ಆಗಿರಲಿ ಟಾರ್ಗೆಟು 200+ ಆಗಿದೆ. ಅದು ಫಸ್ಟ್ ಮ್ಯಾಚಿಂದನೂ ಹಂಗೆ ಆಗಿಬಿಟ್ಟೆ ಟ್ರೆಂಡ್. ಸೊ ಚೇಸಿಂಗ್ಗೆ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸೊ ವಿನ್ ದ ಟಾಸ್ ವಿನ್ ದ ಮ್ಯಾಚ್ ಥರ ಈಗ ಬೆಂಗಳೂರಲ್ಲೂ ಅಷ್ಟೇ, ನಾಳೆ ಏನೋ ಟಾಸ್ ಯಾರು ಗೆಲ್ತಾರೋ ಅವ್ರು ಚೇಸಿಂಗೇ ಮಾಡ್ತಾರೆ. ಚೇಸಿಂಗ್ ಈಸಿ ಆಗೋ ಥರ ಇದೆ, ಅದೇ ಥರ ಇದೆ. ಸೊ ಕಾದು ನೋಡೋಣ ಹೇಗೆ ಪ್ರದರ್ಶನ ನೀಡ್ತಾರೆ RCB. ಎಲ್ರಿಗೂ ಆಸೆ, ಬ್ಯಾಕ್ ಟು ಬ್ಯಾಕ್ ಟೈಟಲ್ಸ್ ಗೆಲ್ಲೋದು ತುಂಬ ಕಷ್ಟ. ಯಾಕೆಂದರೆ T20 ಅನ್ನೋದು ಮಾರ್ಜಿನ್ ಫಾರ್ ಇದು ವಿಕ್ಟ್ರಿ ಮಾರ್ಜಿನ್ ಎಲ್ಲ ಇವಾಗ ನೋಡಿ 6 ರನ್ನು 12 ರನ್ನು 15 ರನ್ ಅಥವಾ ಅದು = 3 ಬಾಲಲ್ಲಿ 3 6 ಹೊಡೆದ್ರೆ ಅಷ್ಟೇ. ಈಗ 6 ರನ್ ಅಂದರೆ 1 ಬಾಲ್ ಮಾರ್ಜಿನ್ ಎಲ್ಲ ಮಾರ್ಜಿನ್ಸ್ ಎಲ್ಲ ಕಮ್ಮಿ ಇರುತ್ತೆ ಮಾರ್ಜಿನ್ಸು. T20 ಕ್ರಿಕೆಟೇ ಹಂಗೆ ಓವರ್ಗೆ ಚೇಂಜ್ ಆಗ್ತಾ ಇರುತ್ತೆ ಹಂಗೆ. ಇವಾಗ ಕೊನೆ 5 ಓವರ್ 100 ರನ್ ಅಂದ್ರೂ ಚೇಸ್ ಮಾಡೋ ಥರಕ್ಕೆ ಕೇಪಬಿಲಿಟಿ ಇರುತ್ತೆ. ಯಾರೋ ನಂಬರ್ 8 ಬ್ಯಾಟ್ಸ್ಮನ್ ಈಗ ಮುಕುಲ್ ಚೌಧರಿ ಬಂದು ಆಡುತ್ತೆ, ನಂಬರ್ 7 ನಂಬರ್ 8 ಡೆಪ್ತ್ ಇರುತ್ತಲ್ವ, ಏನು 1 ಓವರಲ್ಲಿ ಚೇಂಜ್ ಆಗ್ಬೋದು. ಸೊ ಅದು ಹೇಳೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. IPLನ ಬಗ್ಗೆ ಮತ್ತು ಇಂದಿನ ಮ್ಯಾಚ್ಗಳು ಮತ್ತು ನೆಕ್ಸ್ಟ್ ನಡೆಯೋ ಮ್ಯಾಚ್ಗಳ ಬಗ್ಗೆ ಸಮಗ್ರವಾಗಿ ಅಪ್ರಮೇಯ ಅವರು ನಮಗೆ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅಪ್ರಮೇಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಮತ್ತಷ್ಟು IPLನ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ದ ಫೆಡರಲ್ ಕರ್ನಾಟಕವನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.